ಆ ಹುಡುಗಿಯ ನಖಶಿಖಾಂತ ಬಿಳುಪು ರೋಗ, ತನ್ನು ರೋಗ ಹುಡುಗಿಗೆ. ನಮ್ಮ ಮನೆಯಲ್ಲಿ ವಾಸವಾದದ್ದು. 12 ವರ್ಷಕ್ಕೆ ಬಂದ ಹುಡುಗಿ 24 ವರ್ಷದ ತನಕ, ಅವಳಿಗೆ 12 ವರ್ಷ ಅಂದ್ರೆ ಅವಳಿಗೆ 24 ವರ್ಷವಾಗುವ ತನಕ ರಾಯರ ಸೇವೆ ಮಾಡಿದ್ದಾಳೆ. ದಿನೇ ದಿನೇ ಅವಳ ದೇಹದಲ್ಲಿದ್ದ ಎಲ್ಲ ಬಿಳುಪು ಪರಿಹಾರವಾಗೋಯ್ತು. ಅವಳ ಕಾಲ ಹಿಮ್ಮಡಿಯಲ್ಲಿ ಮಾತ್ರ ಬಿಳುಪು ಉಳ್ಕೊಂಡು ಬಂತು. ಅವಳಿಗೆ ರಾಯರು ಸ್ವಪ್ನದಲ್ಲಿ ಬಂದು, ತಂಗಿ ನಿನ್ನ ಸೇವೆ ಮುಗಿಯಿತು, ನೀನಿನ್ನು ಹೊರಡಬಹುದು ಅಂತ ರಾಯರು ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ. ಅವಳು ಬೆಳಗಾಗೆದ್ದು ನೋಡ್ಕೋತಾಳೆ, ಹಿಮ್ಮಡಿಯಲ್ಲಿ ಇನ್ನು ಹಾಗೆ ಇದೆ. ಪೂರ್ತಿ ಮೈ ಬಿಳುಪಾಗಿದ್ದ ಹುಡುಗಿ ಒಳ್ಳೆ ಸ್ಫುರದ್ರೂಪಿ ಆದ. ಅವಳು ಕೇಳಿದ್ಲು, ಇಡೀ ಮೈ ತುಂಬ ತನ್ನಿದ್ದರು, ವೈಟ್ ಪ್ಯಾಚಸ್ ಇದ್ದರು, ಕಾಲ ಹಿಮ್ಮಡಿಯಲ್ಲಿ ಸ್ವಲ್ಪ ಇದ್ರು, ನಾನು ತಿರಸ್ಕೃತಳೆ, ನನ್ನನ್ನು ಯಾರು ಮದುವೆ ಮಾಡಿಕೊಳ್ತಾರೆ? ಇಷ್ಟು ಪರಿಹಾರ ಮಾಡಿದ ನಿಮಗೆ ಅದಷ್ಟನ್ನು ಯಾಕೆ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ? ನದಿಗೆ ಬರ್ತಾಳೆ. 12 ವರ್ಷ ಸೇವೆ ಮಾಡಿದ ಆ ಹುಡುಗಿಗೆ ಅವತ್ತು ನದಿ ನೀರು ಮುಟ್ಲಿಕ್ಕೆ ಆಗ್ಲಿಲ್ಲ. ರಾಯರಿಗೆ ಇಷ್ಟ ಇಲ್ಲ ಸೇವೆ, ನದಿ ಮುಟ್ಲಿಕ್ಕೆ ಆಗ್ಲಿಲ್ಲ. ಜ್ವರ ಬಂದುಬಿಡ್ತು, ನಡಗುತ್ತಾ ಇದ್ದಾಳೆ. ಮನೆಗೆ ಬಂದು ಮನೆಯಲ್ಲಿ ಸ್ನಾನ ಮಾಡ್ತಾಳೆ. ಹಠಕ್ಕೆ ಬಿದ್ಲು ರಾಯರ ಮೇಲೆ. ನೀವಲ್ಲದೆ ಇದ್ರೆ ನಿಮ್ಮಪ್ಪ ಅಂತಾರಲ್ಲ ಜಗತ್ತಿನಲ್ಲಿ, ರಾಯರಲ್ಲದೆ ಇದ್ರೆ ಪಂಚಮುಖಿಗೆ ಹೋಗುತ್ತೀನಿ ಅಂತ ಹೋದ್ಲು. ಪಂಚಮುಖಿಯಲ್ಲಿ ರಾಯರ ಆರಾಧ್ಯ ದೈವ ಪ್ರಾಣದೇವನಿದ್ದಾನೆ, ಅಲ್ಲಿ ಸೇವೆ ಮಾಡಿ ಪರಿಹಾರ ಮಾಡಿಕೊಳ್ತೀನಿ ಅಂತ ಹೋದ್ಲು. ಅವಳು ಅಲ್ಲಿಗೆ ಕಳಿಸಿದ್ದೆ ರಾಯರು, ಅವಳಿಗೆ ಗೊತ್ತಿಲ್ಲ ಅದು. ಅಲ್ಲಿಗೆ ಕಳಿಸಿದವರೇ ರಾಯರು. ಅಲ್ಲಿಗೆ ಅವಳು ಹೋದಾಗ ಬಾಂಬೆಯಿಂದ ಒಬ್ಬ ಪೋಲಿಯೋ ಅಟ್ಯಾಕ್ಡ್ ಹುಡುಗ ಅಲ್ಲಿ ಗುಡ್ಡದಲ್ಲಿ ಸೇವೆ ಮಾಡ್ಲಿಕ್ಕೆ ರಾಯರು ಕಳಿಸಿದ್ದಾರೆ. ಇವತ್ತಿನ ಇವಳಿಗೆ ಆದ ಅನುಭವವನ್ನ, ತನಗಾದ ಸ್ವಪ್ನವನ್ನು ಇವಳು ಹೇಳಿಕೊಂಡು ಅವನಂದ, ಆದಷ್ಟು ಹೋಗೋದಿಲ್ಲವಂತೆ ಅಂತ ರಾಯರು ಹೇಳಿದ್ದಾರಲ್ಲ, ನಾನೇ ನಿನ್ನನ್ನು ಮದುವೆ ಆಗುತ್ತೀನಿ ಅಂತ. ಕುಂಟನಿಗೆ ಕಾಲು ಬಂದಿತ್ತು, ಇವಳಿಗೆ ರಾಯರು ರೋಗ ಪರಿಹಾರ ಮಾಡಿದ್ರು. ಇದನ್ನ ರಾಯರು ಹೇಗೆ ಸಂಘಟನೆ ಮಾಡ್ತಾರೆ ಅಂದ್ರೆ ಪರಮಾದ್ಭುತ ರೀತಿಯಲ್ಲಿ. ಇವಳಿಗೆ ಇಲ್ಲಿ ಸೇವೆ ಸಾಕು ಅಂತ ಅನಿಸೋಣ, ಪಂಚಮುಖಿಗೆ ಕಳಿಸೋಣ. ಅಲ್ಲೊಬ್ಬ ಕುಂಟನನ್ನ ರೆಡಿ ಮಾಡಿ, ಅವನೊಬ್ಬ ರಾಯರ ಭಕ್ತ. ನನಗೆ ರಾಯರು ಕಾಲು ಕೊಟ್ಟಿದ್ದಾರೆ, ಪೋಲಿಯೋ ಅಟ್ಯಾಕ್ಡ್ ಮ್ಯಾನ್ಗೆ ರಾಯರು ಕಾಲು ಕೊಟ್ಟಿದ್ದಾರೆ ಪಂಚಮುಖಿ ಪ್ರಾಣೇಶ್ವರ ಸೇವೆ ಮಾಡಿಸಿ. ಈ ಹುಡುಗಿಗೆ ತನ್ನ ಹೋಗಿದೆ. ಆತ ಅಂತ ನಾ ಮದುವೆ ಮಾಡ್ಕೊಳ್ತೀನಿ. ರಾಯರಂದ್ರು, ನಿಂಗೆ ಮದುವೆ ತಾನೇ ಆಗಬೇಕಾಗಿತ್ತು, ಆಯ್ತಲ್ಲ ಹೋಗು ಅಂತ. ಹೀಗೆ ರಾಯರ ಒಳಗಡೆ ಭಗವಂತ ತಾನು ಕೂತು ಈ ರೀತಿಯ ಅನೇಕ ಕೆಲಸಗಳು, ಒಂದೆರಡಲ್ಲ, ರಾಯರ ಮಹಿಮೆಯ ಬಗ್ಗೆ ಹೇಳ್ತಾ ಹೋದರೆ ಅಪಾರ, ಅದು ನಿಲ್ಲಿಸಲಿಕ್ಕಾಗೋದಿಲ್ಲ. ಅದ್ಭುತವಾದದ್ದು. ಅಂತಹದ್ದನ್ನೆಲ್ಲ ಪರಮಾತ್ಮ ಇವರಲ್ಲಿ ಮಾಡ್ತಾ ಇದ್ದಾನೆ.